ಹಲೋ ಗೈಸ್, ವೆಲ್ಕಮ್ ಟು ಕೆಪಿ ಚಾನಲ್. ನಾನು ಆಶಿಕ್. ಇವತ್ತಿನ ವಿಡಿಯೋ ಒಂದು ಚೂರು ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಇದೊಂದು ಅಪ್ಡೇಟ್ಸ್ ವಿಡಿಯೋ ಅಲ್ಲ. ಇವತ್ತು ಯಾವುದೇ ಒಂದು ಅಪ್ಡೇಟ್ಸ್ ಇಲ್ಲ, ಆಯ್ತಾ. ಎಂಟರ್ಟೈನ್ಮೆಂಟ್ಗೆ ಯಾವುದೇ ಒಂದು ಕಮ್ಮಿ ಇಲ್ಲ. ಯಾಕೆ ಅಂದರೆ ಡೈಲಿ ವೀಡಿಯೋಸ್ ರನ್ ಆಗ್ತಿರುತ್ತೆ, ಸ್ಟಾಪ್ ಅಂತೂ ಆಗಲ್ಲ. ಇವತ್ತು ನಾನು ಮಾಡೋಕೆ ಹೊರಟಿರುವಂಥ ವಿಡಿಯೋ ಏನಂದರೆ ಪ್ರತಿಯೊಂದು ಅಪ್ಕಮಿಂಗ್ ಮೂವೀಸ್ನ ಟ್ರೈಲರ್ ಟೀಸರ್ನ ಕಂಪ್ಯಾರಿಸನ್ ಮಾಡಿ, ಲೈಕ್ ಒಂದೊಂದರಲ್ಲಿ ನನಗೆ ಏನೇನು ಇಷ್ಟ ಆಗಿದೆ, ಒಂದೊಂದರಲ್ಲಿ ಯಾವ ಪರ್ಸ್ಪೆಕ್ಟಿವ್ ಮೇಲೆ ನಾನು ಮೂವಿನ ನೋಡೋಕೆ ಹೊರಟಿದ್ದೀನಿ. ಅಂದರೆ ಎಲ್ಲ ಲಾರ್ಜ್ ಸ್ಕೇಲ್ ಮೂವಿ ಆಗಿರುವಂಥದ್ದು, ಕಮರ್ಷಿಯಲ್ ಮೂವಿ ಆಗಿರುವಂಥದ್ದು, ಅಂದರೆ ಆ ಟೈಪಿನ ಸಿನಿಮಾ. ಅದಲ್ಲೇ ಯಾವ್ದು ಇನ್ಕ್ಲೂಡ್ ಮಾಡ್ತಿದ್ದೀನಿ ಅಂತ ಕೂಡ ನೀವು ನೋಡೋದಕ್ಕೆ ಹೊರಟಿದ್ದೀರಾ. ವಿತ್ ಕ್ಲಿಪ್ ನಾನು ಅದನ್ನು ಶಾರ್ಟ್ ಬೈ ಶಾರ್ಟ್ ತೋರಿಸ್ತಾ ಹೋಗ್ತೀನಿ. ಲೈಕ್ ಇದು ನನಗೆ ಲೈಕ್ ಆಯಿತು, ಇದು ನನಗೆ ಲೈಕ್ ಆಯಿತು ಅಂತ ಹೇಳ್ತಾ ಹೋಗ್ತೀನಿ. ಸೊ ಗೈಸ್, ಯಾವುದನ್ನು ಡಿಲೇ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಒಂದು ಸೀರಿಯಸ್ ನೋಟ್. ಏನಂತಂದರೆ, ನಾನು ಯಾವುದಾದ್ರೂ ಮೂವಿನ ಮೆನ್ಷನ್ ಮಾಡೋದು ಮರ್ತು ಹೋಗಿದ್ದರೆ ಅಥವಾ ನಾನು ಆ್ಯಡ್ ಮಾಡಿಲ್ಲ ಅಂತಂದರೆ, ನಿಮಗೆ ಸಿಟ್ಟು ಬಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ನಾನು ಪಿನ್ ಮಾಡಿ ಹೇಳ್ತೀನಿ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ ಅಂತ. ಈಗ ಮೊದಲನೇದಾಗಿ ಯುವ ಮೂವಿ ಬಗ್ಗೆನೇ ಮಾತಾಡ್ತೀನಿ. ಯುವದಲ್ಲಿ ನನಗೆ ಪರ್ಸನಲಿ ಲೈಕ್ ಆಗಿದ್ದೇನು ಅಂದರೆ, ಆ್ಯಂಡ್ ಓವರ್ ಆಲ್ ಇಂಡಿಯಾದಲ್ಲಿ ಯಾವ ರೀತಿ ರಿಯಾಕ್ಷನ್ ಇತ್ತು, ಜಸ್ಟ್ ಟೈಟಲ್ ಟೀಸರ್ ಬಿಟ್ಟಾಗ ಯಾವ ರೀತಿ ರಿಯಾಕ್ಷನ್ ಇತ್ತು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಲೈಕ್ ಫಿಲ್ಮ್ ಇಂಡಿಯನ್ ಅವರು ಕೂಡ ಲೈಕ್ KGF ವೈಬ್ ಇದೆ ಅಂತ. ಆ್ಯಂಡ್ ನಮ್ಮನ್ನು ಕೇಳೋದಾದರೆ ಇದು ತುಂಬಾ ಡಿಫ್ರೆಂಟ್ ಇದೆ. KGF ವರ್ಲ್ಡಿಗೂ ಕೂಡ ಇದಕ್ಕೂ ಕೂಡ ಸಂಬಂಧನೇ ಇಲ್ಲ. ಇದೊಂದು ಸ್ಟೂಡೆಂಟ್, ಅಂದರೆ ಲೈಕ್ ಸ್ಟೂಡೆಂಟ್ಸ್ ಲೈಫ್ನಲ್ಲಿ ಒಂದು ಯಂಗ್ಸ್ಟರ್ ಹೇಗಿರ್ತಾನೆ ಆ ರೀತಿ ಆಗಿರುವಂಥ ಸಿನಿಮಾ. ಕಂಪ್ಲೀಟ್ಲಿ ಇದು ಡಿಫ್ರೆಂಟ್ ವೈಬ್ ಕೊಡ್ತಿರೋವಂಥ ಒಂದು ಸಿನಿಮಾ ಆಗಿರುವಂಥದ್ದು. ಸೊ ಕಲರ್ ಗ್ರೇಡಿಂಗ್, ಇಲ್ಲಿ ನನಗೆ ಒಂದು ವಿಷಯ ಇಷ್ಟ ಆಗಿದ್ದೇನು ಅಂದರೆ ಕಲರ್ ಗ್ರೇಡಿಂಗ್ ತುಂಬಾ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಶಾರ್ಟ್ಸ್ ಕೂಡ ಅಮೇಝಿಂಗ್ ಆಗಿ ಬಂದಿದೆ. ಎಲ್ಲೂ ಕೂಡ ನಮಗೆ ಬೋರ್ ಮಾಡೋ ರೀತಿ ಇರಲ್ಲ. ಯಾಕೆಂದರೆ ಒಂದಕ್ಕೊಂದು ಟ್ರಾನ್ಸಿಷನ್ ಕೊಟ್ಟಿರೋವಂಥ ಟೈಟಲ್ ಟೀಸರ್ ಏನಿದೆ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಇದು ಪರ್ಫೆಕ್ಟ್ ಇಂಟ್ರೊಡಕ್ಷನ್. ಒಂದು ಡೆಬ್ಯೂ ಮೂವಿ ಮಾಡಬೇಕಾದ್ರೆ ತುಂಬಾ ಪರ್ಫೆಕ್ಟ್ ಇಂಟ್ರೊಡಕ್ಷನ್, ಆಯಿತಾ. ಡೆಬ್ಯೂ ಮೂವಿ ಅಂದ ತಕ್ಷಣವೇ ಇನ್ನೊಂದು ಮೂವಿಗೆ ಫ್ಲಿಪ್ ಆಗ್ತೀವಿ. ಜಿಮ್ಮಿ ಆಗಿರೋ ಅಂಥದ್ದು ನೋಡಿ. ಜಿಮ್ಮಿ ಮೂವಿಲಿ ನನಗೆ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದ ರೀತಿ ತುಂಬಾ ಇಷ್ಟ ಆಯಿತು. ಯಾಕೆ ಅಂದರೆ ಕಲರ್ ಗ್ರೇಡಿಂಗ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿತ್ತು. ಹೋಲ್ ಮೂವಿ ಅದೇ ರೀತಿ ಹೋಗುತ್ತಾ ಅನ್ನೋದು ನನಗೊಂದು ಡೌಟ್ ಆಗಿದೆ. ಆದರೆ ಯುವ ಹಂಗಲ್ಲ, ಯುವ ಅದೇ ಗ್ರೇಡಿಂಗಲ್ಲಿ ಹೋಗುತ್ತೆ ಅಂತ ಅದು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಆದರೆ ಜಿಮ್ಮಿ ಹಂಗಲ್ಲ, ಅದು ಇರೋವಂಥ ಪ್ಲೇಸ್ ಹಾಗಿತ್ತು. ಸೊ ಅದೇ ಕಲರ್ ಗ್ರೇಡಿಂಗಲ್ಲಿ ಹೋಗುತ್ತೆ ಇಲ್ವೋ ಅನ್ನೋದು ಮೂವಿ ಬಂದ ಮೇಲೇ ಗೊತ್ತಾಗುವಂಥದ್ದು. ಆದರೆ ಇಲ್ಲಿ ಇನ್ನೊಂದು ವಿಷಯ, ವಾಯ್ಸ್ ತುಂಬಾ ಅದ್ಭುತವಾಗಿತ್ತು. ಆ್ಯಂಡ್ ಯಾವುದೇ ಕಾರಣಕ್ಕೂ ಒಂದು ತುಂಬಾ ವೈಲೆನ್ಸ್ ರೀತಿ ತೋರಿಸಿರೋ, ಆ್ಯಕ್ಷನ್ಸ್ ರೀತಿ ಅಲ್ಲ, ಜಸ್ಟ್ ಅವರ ಎಂಟ್ರಿ ಅಪಿಯರೆನ್ಸಲ್ಲಿ, ಅಂದರೆ ಏನು ಅಪಿಯರೆನ್ಸ್ ಕೊಡ್ತಾರಲ್ಲ, ಅವ್ರ ಎಂಟ್ರಿ ಕೊಡ್ತಾರಲ್ಲ, ಅದರಲ್ಲೇ ಡೆಡ್ಲಿಯಾಗಿ ತೋರಿಸಿ ಒಂದು ಡೆಬ್ಯೂ ಮೂವಿ ಮಾಡೋಕ್ಕೆ ಕೊಟ್ಟಿರೋವಂಥದ್ದು ಜಿಮ್ಮಿ. ಅದರಲ್ಲಿ ಈ ರೀತಿ ಒಂದು ಹೈಪ್ನ ಕೊಟ್ಟು ತೋರಿಸ್ತಾರಲ್ಲ, ಇದು ನನಗೆ ತುಂಬಾ ಖುಷಿಯಾಗಿದೆ. ಆ್ಯಕ್ಷನ್ಸೇ ಮಾಡಿ ತೋರಿಸ್ಬೇಕು ಅಂತೇನಿಲ್ಲ. ಜಸ್ಟ್ ಬೈ ದ ಲುಕ್ ಆ್ಯಂಡ್ ಡೈಲಾಗ್, ಆ ಒಂದು ಡೀಪ್ ವಾಯ್ಸಿಂದ ತೆಗೆದಿರೋವಂಥ ಒಂದು ಇಂಟ್ರೊಡಕ್ಷನ್ ಏನಿದೆ, ವಿತ್ ಆ ಕ್ಲಿಯರ್ ಕಟ್ ಹಾಲಿವುಡ್ ಲೆವೆಲಲ್ಲಿ ಬರ್ತಾ ಇದೆ. ಎಲ್ಲ ಒಂದು ಆ್ಯಕ್ಷನ್ ಕಟ್ ಸಮೇತ, ಅಂದರೆ ಲೈಕ್ ಸಿನಿಮ್ಯಾಟೋಗ್ರಫಿ ಇಟ್ಟಿರೋ ರೀತಿ ನನಗೆ ತುಂಬಾ ಇಷ್ಟ ಆಯಿತು. ಹಾಗೇನೆ ಸೂಪರ್ ಸ್ಟಾರ್ ಮೂವಿ ಬಗ್ಗೆ ಹೇಳೋದಾದರೆ, ಅಪ್ಕಮಿಂಗ್ ಮೂವಿ ಆಗಿರೋವಂಥದ್ದು ಇನ್ನೂ ರಿಲೀಸ್ ಡೇಟ್ ತುಂಬಾ ಹಿಂದೆ ಅಂದರೆ ಮುಂದಕ್ಕೆ ಹಾಕ್ತಾ ಇದ್ದಾರೆ. ಅಂದರೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಏನಾಗಿಲ್ಲ, ಲೈಕ್ ಈಗಲೇ ಬರುತ್ತೆ ಅಂತ. ಆದರೆ ಯಶೋರ ವಾಯ್ಸ್ ಓವರ್ ಕೊಟ್ಟಿರೋದು ತುಂಬಾ ಅದ್ಭುತವಾಗಿದೆ. ಆ್ಯಂಡ್ ಅವರ ಇಂಟ್ರೊಡಕ್ಷನ್ ತುಂಬಾ ಅದ್ಭುತವಾಗಿದೆ. ಸಿಂಪಲ್ ಕ್ಲೀನಾಗಿ ಇಟ್ಟಿದ್ದಾರೆ. ಲೈಕ್ ಯಾವುದೇ ಒಂದು ಕಮರ್ಷಿಯಲ್ ರೀತಿ ಇಟ್ಟಿಲ್ಲ. ಅಂದರೆ ನಾನು ನಿಮಗೆ ಏನು ಹೇಳ್ತಿದ್ದೀನಿ ಅಂದರೆ, ಲೈಕ್ ಕಮರ್ಷಿಯಲ್ ಆ್ಯಕ್ಷನ್ ರೀತಿ ಆಗಲಿ ಅಥವಾ ಕಮರ್ಷಿಯಲಿ ಒಬ್ಬನಿಗೆ ಹೊಡಿತಾ ಇರೋ ರೀತಿ ಇಲ್ಲೂ ಅಲ್ಲ. ಜಸ್ಟ್ ಡೈಲಾಗಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ನನಗೆ ಇದು ಚೂರು ಡಿಫ್ರೆಂಟ್ ಅನ್ನಿಸ್ತು, ಗೊತ್ತಾಯ್ತಾ. ಈ ಮೂರರಲ್ಲಿ ನೀವು ತೆಗೆದು ನೋಡಿದ್ರೆ, ಅಂದರೆ ಒಂದು ಫಸ್ಟ್ ಡೆಬ್ಯೂ ಮೂವಿ ಬರ್ತಾ ಇದೆ, ಒಂದು ಹೊಸ ಹೀರೋ ಬರ್ತಾ ಇದ್ದಾನೆ ಇಂಡಸ್ಟ್ರಿಗೆ, ಅದು ಕನ್ನಡ ಇಂಡಸ್ಟ್ರಿದಾಗಿರೋವಂಥದ್ದು. ಸೊ ಒಬ್ಬರು ಎಂಟ್ರಿ ಕೊಡ್ತಿದ್ದಾರೆ ಅಂದಾಗ ನಾನು ಈ 3 ಮೂವಿಲೂ ಕೂಡ, ಅಂದರೆ 3 ಟೀಸರಲ್ಲೂ ಕೂಡ ನಾನು ತುಂಬಾ ಡಿಫ್ರೆಂಟ್ ವೈಬ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳೋ ರೀತಿ ಒಂದು ಬ್ಲಿಂಕ್ ಅನ್ನೋ ಒಂದು ಮೂವಿ ಬರ್ತಾ ಇದೆ. ಆ್ಯಂಡ್ ನಾನು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀನಿ ಈ ಮೂವಿ ಮೇಲೆ. ಕ್ಲಿಯರ್ ಕಟ್ಟಾಗಿ ಏನೂ ಐಡಿಯಾ ಕೂಡ ಇಲ್ಲ ಯಾವ ರೀತಿ ಬರೋಕ್ಕೆ ಹೊರಟಿದೆ ಅಂತ. ಒಂದು ಜೋಕರ್ ಟೈಪ್ ಮಾಡೋಕ್ಕೆ ಹೊರಟಿರೋಂಥ ಮೂವಿ. ತುಂಬಾ ಡಿಫ್ರೆಂಟ್ ವೈಬ್ ಕೂಡ ಇದೆ. ಅಂದರೆ ಯಾವ ರೀತಿ ಬರೋಕ್ಕೆ ಹೊರಟಿದೆ ಅಂತ ಕೂಡ ನಾನು ತುಂಬ ಕುತೂಹಲ ಒಳಗಡೆ ಕೂತಿದೆ. ನಮ್ಮ ಒಳಗಡೆ ಅದು ಮನೆ ಮಾಡಿದೆ. ಯಾವ ರೀತಿ ಇರ್ಬೋದು ಗುರು, ಯಾವ ರೀತಿ ಅಂದರೆ ಪ್ರಮೋಷನ್ಸ್ ಕೂಡ ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಪೋಸ್ಟರ್ಸ್ ಕ್ರಿಯೇಷನ್ ಎಲ್ಲ, ಆ್ಯಂಡ್ ತುಂಬ ಪ್ರಮೋಷನ್ ನನಗೆ ತುಂಬಾ ಇಷ್ಟ ಆಗಿದೆ. ನಾನು ಯಾವಾಗಲೂ ಒಂದು ಮೂವಿನ ಜಡ್ಜ್ ಮಾಡೋದು ಯಾವಾಗ ಗೊತ್ತಾ, ಒಂದು ಪ್ರಮೋಷನ್ ಮಾಡೋ ರೀತಿ. ಮಾರ್ಟಿನ್ ಆ್ಯಂಡ್ KD ಒಟ್ಟಿಗೆ ಹೋಗ್ಬಿಡೋಣ, ಯಾಕೆಂದರೆ ಇದು ಒಂದೇ ಒಂದು ಹೀರೋದಾಗಿರೋದ್ರಿಂದ ಇದು ಒಟ್ಟಿಗೆ ಹೋಗೋಣ. ಮಾರ್ಟಿನ್ ಬಗ್ಗೆ ಹೇಳೋದಾದರೆ, ಆ್ಯಂಡ್ ನನಗೆ ಮೇಯ್ನ್ಲಿ ಇಷ್ಟ ಆಗಿರೋವಂಥದ್ದು ಆ್ಯಕ್ಷನ್ ಪ್ಯಾಕ್ಡ್ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಆಗಿರೋವಂಥದ್ದು. ನನಗೆ ಗೊತ್ತಿರೋ ಹಂಗೆ ನೀವು ಥಿಯೇಟ್ರಲ್ಲೇ ನೋಡಬೇಕಿಂತ ಮೂವಿನ ಥಿಯೇಟ್ರಲ್ಲಿ ಕೂತಿದ್ದೀರಾ,
ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಯಾವ ಲೆವೆಲಲ್ಲಿ ಎಂಜಾಯ್ ಮಾಡ್ಬೋದು ಅಂತ ನೋಡೋಕೆ ಹೊಟ್ಟಿರೋಂಥ ಮೂವಿನೇ ಮಾರ್ಟಿನ್. ಆ್ಯಕ್ಷನ್ ಪ್ಯಾಕ್ಡ್ ಆಗಿರುತ್ತೆ ಆ್ಯಂಡ್ ಫೈಟ್ ಸೀನ್ಸ್ ಎಲ್ಲದನ್ನು ನಿಮಗೆ ಮ್ಯಾಸಿವ್ ಆಗಿ ಕಾಣಿಸುತ್ತೆ ಆ್ಯಂಡ್ ಅದು ನಿಮಗೆ ಆಲ್ರೆಡಿ ಟೀಸರಲ್ಲಿ ಆ ಒಂದು ಫೀಲ್ನ ಮಾಡಿಸಿದ್ದಾರೆ. ಇನ್ನು ಟ್ರೈಲರ್ ಬಂದಾಗ ರೆಂಡ್ರಿಂಗ್ ಯಾವ ರೀತಿ ಮಾಡಿದ್ದಾರೆ ಅನ್ನೋದ್ರ ಮೇಲೆ ನಾವು ಡಿಸೈಡ್ ಮಾಡೋಣ. KD ನಮ್ಮ ಬಗ್ಗೆ ಹೇಳೋದಾದರೆ ನಾವು ಜಸ್ಟ್ ಟೀಸರ್ ನೋಡಿರೋವಂಥದ್ದು. ಆ್ಯಕ್ಚುಲಾಗಿ ನಾವು ಅದನ್ನು ಜಡ್ಜ್ ಮಾಡಬೇಕು ಅಂದರೆ ಒಂದು ಟ್ರೈಲರ್ ಬೇಕಾಗಿದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ ನೋಡಿ, ನನಗೇನೋ ವೈಬ್ ಬರ್ತಾಯಿದೆ, ಚೆನ್ನಾಗಿದೆ KD ಚೆನ್ನಾಗಿದೆ ಅನ್ನೋ ರೀತಿ. ಆದರೆ ಅದನ್ನು ಪ್ರೆಸೆಂಟ್ ಮಾಡಿರೋವಂಥ ರೀತಿ ನನಗೆ ಇಷ್ಟ ಆಗಲಿಲ್ಲ. ಫೈನಲ್ ಆಗಿ ಹೀರೋ ಇಂಟ್ರೊಡಕ್ಷನ್ ಬರ್ತಿರಬೇಕಾದ್ರೆ, ಯಾಕೆಂದರೆ ಮಾರ್ಟಿನಲ್ಲಿ ಅದ್ಭುತವಾಗಿ ಟೀಸರ್ ಕಟ್ಟಿದೆ, ಅದು KDಲಿಲ್ಲ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಅದೇ KD ರೀತಿಲೇ ನನಗೆ ಬೇಡ. ಹಳೇ ಮೂವಿಯಿಂದನೂ ನಾವು ನೋಡ್ಕೊಂಡ್ಬಂದಿದ್ದೀನಿ KD ಯಾವ ರೀತಿ ಇರ್ತಾರೆ ಅಂತ. ಆದರೆ ಮೂವಿ ಅಂದರೆ ಟೀಸರ್ ಸ್ಟಾರ್ಟ್ ಆಗಬೇಕಾದ್ರೆ KD ಯಾವ ರೀತಿ ಇತ್ತು ಅಂದರೆ ಅದ್ಭುತವಾಗಿತ್ತು. ಎಂಡ್ ಆಗಬೇಕಾದ್ರೆ ನನಗೆ ಅಷ್ಟು ಆ ಒಂದು ವೈಪ್ ಕೊಡಲಿಲ್ಲ. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ, ಯಾಕೆಂದರೆ ನಿಮ್ಮ ಪರ್ಸ್ಪೆಕ್ಟಿವ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಆದರೆ ಮಾರ್ಟಿನಲ್ಲಿ ಹಂಗಲ್ಲ. ಮಾರ್ಟಿನ ನನಗೆ ತುಂಬಾ ಇಷ್ಟ ಆಯಿತು. ಅಂದರೆ ಟೀಸರ್ ನೋಡಿದಾಗ ಟೀಸರ್ ಕಟ್ ತುಂಬಾ ಅದ್ಭುತವಾಗಿತ್ತು. ಆದರೆ ರೆಂಡರಿಂಗ್ ಮೇಲೆ ಚೂರು ಹೊಡ್ತಾ ಬಿತ್ತು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ಅದ್ರ ಮೇಲೆ ವರ್ಕ್ ಮಾಡ್ತಿದ್ದಾರೆ, ನಾವು ಜಡ್ಜ್ ಮಾಡೋದಕ್ಕಾಗಲ್ಲ ಈಗಲೇ, ಅದ್ರ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಸೊ ಫೈನಲ್ ಕಟ್ ಟ್ರೈಲರ್ ಬಂದ ಮೇಲೆ ನಾವು ಯಾವುದಕ್ಕೂ ಡಿಸೈಡ್ ಮಾಡೋಣ. ಆ್ಯಂಡ್ ಇದರಲ್ಲಿ ನನಗೆ ಇಷ್ಟ ಆಗಿದ್ದು ಅದೇನೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ನಾನು KD ಬಗ್ಗೆ ಮಾತಾಡ್ತಿಲ್ಲ, ಮಾರ್ಟಿನ್ ಬಗ್ಗೆ ಮಾತ್ರ ಮಾತಾಡ್ತಿರೋವಂಥದ್ದು. ನನಗೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ತುಂಬಾ ಇಷ್ಟ ಆಯಿತು. ಲೈಕ್ ನನಗೆ ಈಗಲೇ ಬಿಲೀವ್ ಮಾಡ್ತಾ ಇದ್ದೀನಿ, ದುಡ್ಡು ಕೊಟ್ಟು ಹೋದರೂ ಕೂಡ ಅದ್ಭುತವಾಗಿರುತ್ತೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ಕೂತು ನೋಡ್ತೀನಿ, ಸ್ಟೋರಿ ಹೇಗಿದ್ರೂ ಕೂಡ ಆ್ಯಕ್ಷನ್ ಪ್ಯಾಕ್ಡ್ ಆಗಿರುತ್ತೆ. ಸೊ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಓ ಮೈ ಗಾಡ್, ಮ್ಯಾಕ್ಸ್ ಬಗ್ಗೆ ಹೇಳಬೇಕಾದ್ರೆ ಯಾವಾಗಲೂ ನನ್ನ ಮುಖದಲ್ಲಿ ನೀವು ಒಂದು ಎಕ್ಸೈಟ್ಮೆಂಟ್ ನೋಡ್ತೀರಿ. ಯಾಕೆ ಗೊತ್ತಾ, ನಾನು ಈಗಲೂ ಒಂದು ವಿಷಯದಲ್ಲಿ ನಾನು ಟೀಸರ್ ನೋಡಿದಾಗ ಫಸ್ಟ್ಲಿ ನಾನು ಒಂದು ಟೈಟಲ್ ಟೀಸರ್ ಆಗಲಿ ಅಥವಾ ಒಂದು ಫಸ್ಟ್ ಲುಕ್ನ ಇಂಟ್ರೊಡಕ್ಷನ್ ಕೊಟ್ಟಾಗಲಿ ಮ್ಯಾಕ್ಸಲ್ಲಿ ಸುದೀಪ್ ಅವ್ರದ್ದು ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ ಅವರೆಷ್ಟು ಬ್ಯಾಡ್ ಆಸ್ ಆಗಿ ಕಾಣ್ತಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ಆದರೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇಲ್ಲಿ. ನಮಗೆ ಗೊತ್ತು ಸತ್ತಿರೋ ಅಂಥ ಬಾಡಿ ಆಗಲಿ ಅಥವಾ ಜೀವಂತವಾಗಿರೋ ಬಾಡಿ, ನಮ್ಮ ಬಾಡಿ ಯಾವ ರೀತಿ ಹೀಟ್ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಅಂತ, ಅಥವಾ ಯಾವ ರೀತಿ ಹೀಟಲ್ಲಿರುತ್ತೆ ಅಂತ. ಅಲ್ಲಿ ಬಿದ್ದಿರೋ ಅಂಥ ಬಾಡಿಗಳಂದರೆ ಕತ್ತರಿಸಿ ಹಾಕಿರೋ ಅಂಥ ಪ್ರತಿಯೊಂದು ಬಾಡಿ ಪೀಸಸ್ ಏನಿದೆ ಒಂದು ಸ್ಮೋಕ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಅಂದರೆ ಆ ಹೀಟ್ ಯಾವ ರೀತಿ ಇದೆ ಅಂತ. ಅಂದರೆ ಒಂದು ಬಾಡೀಲಿ ನೋಡಿ ಅಲ್ಲೊಂದು ಆ್ಯಕ್ಷನ್ ನಡೆದಿದೆ, ಗೊತ್ತಾಯ್ತಾ, ಏನೋ ಒಂದು ಹೀಟಪ್ ಆಗೋಗಿದೆ. ಆದರೆ ಆ ಬಾಡಿಯಿಂದ ರಕ್ತದ ಬಿಸಿ ಹಂಗೆ ಬರ್ತಾ ಇದೆಯಲ್ಲ, ಅದು ನನಗೆ ರಿಯಲಿಸ್ಟಿಕ್ ಫೀಲ್ ಆಯಿತು. ನನಗೆ ತುಂಬಾ ಖುಷಿ ಆಯಿತು ಕೂಡ. ಆ ಡೆಡ್ ಬಾಡೀಸ್ ಬಿದ್ದಿರುವಂಥದ್ದು ತುಂಬಾ ಒಂದು ಕ್ರುಯಾಲಿಟಿಲಿ ಕೊಂದಿದ್ದಾರೆ ಅನ್ನೋ ಒಂದು ರಿಯಾಲಿಟಿ ನನಗೆ ಆ ಒಂದು ಮೂವಿಲಿ ಫೀಲ್ ಆಗ್ತಿದೆ. ಅಂದರೆ ಜಸ್ಟ್ ಟೀಸರ್ ನೋಡಿ ನಾನು ಅರ್ಥ ಮಾಡ್ಕೊಂಡಿರೋದು ಇಷ್ಟು. ಓಕೆ, ಈಗ ಟಾಕ್ಸಿಕ್ ಬಗ್ಗೆ ಮಾತಾಡೋದಾದರೆ ನೋಡಿ, ಟಾಕ್ಸಿಕ್ ಜಸ್ಟ್ BGMಗೋಸ್ಕರ ಆಚೆ ದೇಶಕ್ಕೆಲ್ಲ ಹೋಗ್ತಾರೆ, ಲೊಕೇಶನಿಗೋಸ್ಕರ ಆಚೆ ದೇಶಕ್ಕೆಲ್ಲ ಜಸ್ಟ್ ಒಂದು ಆ್ಯಕ್ಟರ್ ಹೋಗ್ತಿರುವಂಥದ್ದು, ಒಂದು ಹೀರೋ ಹೋಗಿ ಲೊಕೇಶನ್ ಫಿಕ್ಸ್ ಮಾಡ್ಕೊಂಬರ್ತಾರೆ. ಅಂದರೆ ಇಲ್ಲಿ 2 ಡೈರೆಕ್ಟರ್ಸ್ ಇರುವಂಥದ್ದು. ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಯಶ್ ಅವರಿದ್ದಾರೆ, ಹಾಗೆಯೇ ಸ್ಟೋರಿ ಲೈನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಗೀತು ಮೋಹನ್ ದಾಸ್ ಅವರಿದ್ದಾರೆ. ಯಾಕೆಂದರೆ ಗೀತು ಮೋಹನ್ ದಾಸ್ ಅವರು ಕಂಪ್ಲೀಟ್ಲಿ ಫೋಕಸ್ಡ್ ಆನ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ಗಿಂತ ಜಾಸ್ತಿ ಫೋಕಸ್ ಮಾಡುವಂಥದ್ದು ಸ್ಟೋರಿ ಲೈನಿಗೆ. ಸೊ ಇಲ್ಲಿ ಯಶ್ ಅವರು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕಿದ್ದಾರೆ. ಆ್ಯಂಡ್ KGF ವರ್ಕ್ ಆಗೋದು ಕೂಡ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕಾರಣ ಆಗಿತ್ತು. ಟಾಕ್ಸಿಕ್ ಮೂವಿ ಅನ್ನೋದು ಯಾವ ಹಾಲಿವುಡ್ ಲೆವೆಲ್ ಮೂವಿಗೂ ಕಮ್ಮಿ ಇಲ್ಲ ಅನ್ನೋ ರೀತಿಲಿ ಒಂದು ಪ್ರೆಸೆಂಟೇಷನ್ನ ಕೊಟ್ಟಿದ್ದಾರೆ. ಆ್ಯಂಡ್ KVN ಅವರಂತೂ ಮೇಲೆ ಇದ್ದೇ ಒಂದು ಮೂವಿಲಿ ಅಂತ ಅನ್ಕೊತೀನಿ. ಜಸ್ಟ್ ಆ ಟೀಸರ್ ಪ್ರೆಸೆಂಟೇಷನ್ ಗುರು, ವಾವ್. BGM ಜೊತೆಗೆ ಎಂಟರ್ ಆಗ್ತಾ ಇದೆ, ಜಸ್ಟ್ ಸ್ಮೋಕ್ ಆ್ಯಶಸ್ ಎಲ್ಲ ಹಿಂಗೆ ಫ್ಲೈ ಆಗ್ತಾ ಇದೆ. ದಟ್ಸ್ ಅಮೇಝಿಂಗ್. ಇನ್ನೂ ಹೀರೋನ ನಮಗೆ ತೋರಿಸೇ ಇಲ್ಲ ಯಾವ ರೀತಿ ಇರುತ್ತೆ ಅಂತ. ಜಸ್ಟ್ ಆ ಅಪಿಯರೆನ್ಸಿಂದನೇ ನಾವು ಬ್ಲೋನ್ ಅಪ್ ಆಗಿಬಿಟ್ಟಿದ್ದೀವಿ. ಜಸ್ಟ್ ಇಮ್ಯಾಜಿನ್ ಮಾಡಿ ಟಾಕ್ಸಿಕ್ ಮೂವಿ ಯಾವ ರೀತಿ ಇರ್ಬೋದು ಅಂತ. ಕನ್ನಡ ಮೂವಿಗೂರು ಎಲ್ಲದು ಸೊ ಪ್ರೌಡ್ ಫೀಲ್ ಮಾಡ್ಕೊತಾ ಇದ್ದೀನಿ. ಓಕೆ, ಡೆವಿಲ್ ಬಗ್ಗೆ ಡೈರೆಕ್ಟಾಗಿ 2 ವಿಷಯ ಮಾತಾಡ್ತೀನಿ. ಯಾಕೆಂದರೆ ನಾನು ಇದನ್ನು ಆಲ್ರೆಡಿ ತುಂಬ ಸಲ ಹೇಳಿದ್ದೀನಿ. ಅಂದರೆ ನಮ್ಮ ಲಾಸ್ಟ್ ವೀಡಿಯೋಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಒಂದು ಮೊಕೊಬಾಟ್ ಯೂಸ್ ಮಾಡಿರೋವಂಥ ರೀತಿ, ಕಲರ್ ಗ್ರೇಡಿಂಗ್ ಆ್ಯಂಡ್ ಮೇಯ್ನ್ಲಿ ಸೈಕೋಪ್ಯಾತ್ ಆಗಿ ಯೂಸ್ ಮಾಡಿರೋವಂಥದ್ದು ನಮ್ಮ ಡಿ-ಬಾಸ್ ಅವ್ರನ್ನ ಏನು ಯೂಸ್ ಮಾಡಿದ್ದಾರೆ, ಆ ಒಂದು ನಮಗೆ ಮೆಜೆಸ್ಟಿಕ್ ಗ್ಯಾಪ್ನ ಆಗೋ ರೀತಿ ಒಂದು ಮಾಡಿದಾರಲ್ಲ, ಡಿ-ಬಾಸ್ ಇಸ್ ಬ್ಯಾಕ್ ಅನ್ನೋ ರೀತಿಯೇ ಮಾಡಿರೋವಂಥದ್ದು. ಇಲ್ಲಿ ನನಗೆ ಕಂಪ್ಲೀಟ್ಲಿ D57 ಮೇಲೆ ಇರುವಂಥದ್ದು ಸ್ಟೋರಿ ಲೈನ್ ಆಗಲಿ ಏನೂ ಅಲ್ಲ, ಆ್ಯಕ್ಟಿಂಗ್ ಆ್ಯಂಡ್ ಮೊಕೊಬಾಟ್ ಎಕ್ಸ್ಪೀರಿಯನ್ಸ್ ಇದು ನನಗೆ ತುಂಬಾ ಲೈಕ್ ಆಯಿತು. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಓಕೆ, ಈಗ ಫೈನಲ್ ಆಗಿ ಬಂದರೆ ಕರಟಕ ದಮನಕ ಈ ಒಂದು ಕಾಂಬೋ ಏನಿದೆ ಶಿವಣ್ಣ ಹಾಗೂ ಪ್ರಭುದೇವ ಅವ್ರದ್ದು. ನೋಡಿ, ಇವ್ರು ಬರ್ತಾರೆ, ಒಂದು ಊರಿಗೆ ಎಂಟರ್ ಆಗ್ತಾರೆ, ಅವ್ರ ಕಾಮಿಕ್ ಟೈಮಿಂಗ್ ಆಗಲಿ ಅಥವಾ ಅವ್ರು ಇರೋ ರೀತಿ ಆಗಲಿ ಜನಕ್ಕಿಂತ ತುಂಬಾ ಡಿಫ್ರೆಂಟಾಗಿ ಯೋಚನೆ ಮಾಡ್ತಾರೆ, ನಾರ್ಮಲ್ ಜನರಿಗಿಂತ. ಅಲ್ಲೂ ಸರ್ಕ್ಯಾಸ್ಟಿಕ್ ರೀತಿ ಬರಕೊಟ್ಟಿದ್ದಾರೆ. ಆ್ಯಂಡ್ ನಾನು ಇದಕ್ಕಂತೂ ಕಾಯ್ತಾ ಇದ್ದೀನಿ ಗುರು. ಪ್ರತಿಯೊಂದರಲ್ಲೂ ನಾನೊಂದು ಫ್ಲೇವರ್ ತೊಗೊತಾ ಇದ್ದೀನಿ. ಯಾವ ಅಂದರೆ ಲೈಕ್
ಇದರಲ್ಲೊಂದು ಮೂವಿಲಿ ಈ ಥರ ಇದೆ, ಅದಕ್ಕೋಸ್ಕರ ನಾನು ಥಿಯೇಟ್ರಿಗೆ ಹೋಗ್ತಾ ಇದ್ದೀನಿ, ಈ ಮೂವಿಲಿ ಒಂದಿದೆ ಅಂತ ಆ ರೀತಿ ಒಂದೊಂದನ್ನು ಪಿಕ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಮೆನ್ಷನ್ ಮಾಡಿರೋ ಮೂವಿಲಿ ನಿಮ್ಮ ಒಂದು ಫೇವ್ರೆಟ್ ಮೂವಿ ಯಾವುದು, ಅಥವಾ ನಾನು ಏನಾದರೂ ಬಿಟ್ಟಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಈಗಲೇ ಕ್ಷಮೆ ಇರಲಿ, ಯಾಕೆಂದರೆ ಮೆನ್ಷನ್ ಮಾಡೋದಕ್ಕೆ ಮರ್ತೋಗಿದ್ರೆ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟ. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.